ಹಿರಿಯ ಶಾಸಕರಾಗಿರ್ತಕ್ಕಂತಹ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಹಿನ್ನೆಲೆಯಲ್ಲಿ ಪಾರ್ಥಿವ ಶರೀರವನ್ನು ಈಗಾಗಲೇ ದಾವಣಗೆರೆ ತರಲಿಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದ್ದು, ಅದೇ ರೀತಿಯಾಗಿ ನಾಳೆ ಬೆಳಗ್ಗೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸೋಕೆ ಸಕಲ ಸಿದ್ಧತೆಗಳನ್ನು ಕೂಡ ಸದ್ಯ ದಾವಣಗೆರೆಯಲ್ಲಿ ಮಾಡಿಕೊಳ್ತಾ ಇರತಕ್ಕಂಥದ್ದು. ಅವರದೇ ಆಗಿರ್ತಕ್ಕಂತಹ ಕಲ್ಲೇಶ್ವರ ಮಿಲ್ನಲ್ಲಿ ಒಂದು ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಈಗ ನೀವು ವ್ಯವಸ್ಥೆಯಲ್ಲಿ ನೋಡ್ತಾ ಇರ್ಬೋದು, ದೃಶ್ಯಾವಳಿಯಲ್ಲಿ ತಮಗೆ ಕಾಣಿಸ್ತಾ ಇದ್ದಂತೆ ಕಲ್ಲೇಶ್ವರ ಮಿಲ್ನಲ್ಲಿ ಈಗಾಗಲೇ ಏನು ಹಿರಿಯ ಶಾಸಕರಾಗಿರ್ತಕ್ಕಂತಹ ಶಾಮನೂರು ಶಿವಶಂಕರಪ್ಪನವರ ಒಂದು ಅಂತಿಮ ಸಂಸ್ಕಾರಕ್ಕೆ ಸಕಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಅಂದ್ರೆ ಈಗಾಗಲೇ ಏನು ತಾವು ಪಕ್ಕದಲ್ಲೇ ನೋಡ್ಬೋದು, ಪಕ್ಕದಲ್ಲೇ ಇರ್ತಕ್ಕಂಥದ್ದು ಅವರ ಧರ್ಮಪತ್ನಿಯವರ ಒಂದು ಗದ್ದುಗೆ ಕೂಡ ಇದೆ. ಅಂದ್ರೆ ಇಲ್ಲೇ ಅವರನ್ನು ಕೂಡ ಅಂತ್ಯ ಸಂಸ್ಕಾರವನ್ನು ಮಾಡಿರ್ತಕ್ಕಂಥದ್ದು. ಅವರ ಒಂದು ಗದ್ದುಗೆಯ ಪಕ್ಕದಲ್ಲೇ ಸದ್ಯ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ಸಂಸ್ಕಾರವನ್ನು ನೆರವೇರಿಸೋದಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅದೇ ರೀತಿ ತಾವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು, ಈ ಒಂದು ಧರ್ಮಪತ್ನಿಯವರು ಮತ್ತೆ ಅವರ ಒಂದು ಪಾರ್ಥಿವ ಶರೀರವನ್ನು ಇಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವುದು ಮಾತ್ರವಲ್ಲ, ಅವರ ಕುಟುಂಬಸ್ಥರು ಅಂದ್ರೆ ಅವರ ಸಹೋದರರಾಗಿರ್ಬೋದು, ಅವರ ತಂದೆ ತಾಯಿಯವರಾಗಿರ್ಬೋದು, ಅವರ ಒಂದು ಅಂತ್ಯ ಸಂಸ್ಕಾರಗಳನ್ನ ಇಲ್ಲೇ ಕೂಡ ನೆರವೇರಿಸತಕ್ಕಂಥದ್ದು ತಾವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಇದೇ ಒಂದು ಜಾಗದಲ್ಲೇ ನಾಳೆ ಸಕಲ ಒಂದು ವೀರಶೈವ ಪದ್ಧತಿಗಳಂತೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವುದಕ್ಕೆ ಇಲ್ಲಿರ್ತಕ್ಕಂಥವ್ರು ಈಗ ಅವರ ಅಭಿಮಾನಿಗಳಾಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಅವರ ಮಿಲ್ಲಲ್ಲಿ ಅವರೊಡನೆ ಒಡನಾಟವನ್ನು ಹೊಂದಿರತಕ್ಕಂಥದ್ದು ಕೆಲಸಗಾರರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರ ಒಡನಾಟವನ್ನು ಹೊಂದಿರತಕ್ಕಂಥವ್ರು, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ತಾವು ನೋಡಿದಂತೆ ಶಾಮನೂರು ಶಿವಶಂಕರಪ್ಪನವರ ಒಡನಾಟ 30 ವರ್ಷಗಳಿಂದ ತಮಗಿತ್ತು ಅಂತ ಹೇಳ್ತೀರಿ. ಯಾವ ರೀತಿಯಾಗಿ ತಮ್ಮದೊಡನೆ ಒಡನಾಟ ಇತ್ತು? ಅವ್ರ ಕಂಪ್ನಿಗೆ ಅವ್ರ ಕಂಪ್ನಿ ಒಳಗೆ ನಾನು ದುಡ್ದೀನಿ, ಅವ್ರ ಕಂಪ್ನಿಗೆ ದುಡ್ದೀನಿ ಸರ್. ಒಂದು ಮಾತಾಡ್ತಾನೆ ಸರ್, ಇವತ್ತು ನಮ್ಮ ಜೀವನದಾಗೆ ಮರಿಲಾರ್ದಂತ ನೋವು ಅನುಭವಿಸಕತ್ತೀವಿ ಸರ್. ಒಂದೇ ಸರ್ ಬಡವರಿಗೆ ಜಾತಿ ಭೇದ ಭಾವ ಇಲ್ದಂಗೆ ನಮ್ಮ ಅಪ್ಪಾಜನ ನಾವು ಕಳ್ಕೊಂಡಿವಿ ಸರ್. ಅಪ್ಪಾಜನ ಕಳ್ಕೊಂಡಿವಿ. ಯಾಕಂತ ಹೇಳ್ತೀನಿ ರೀ, ಒಂದು ಮಾತಾಡ್ತೀನಿ, ಒಂದು ಜಾತಿ ಭೇದ ಭಾವ ಇಲ್ದಂಗೆ ಎಲ್ಲ ಜಾತಿ ಎಲ್ಲರೂ ಬೇಕು ಅಂತ ಹೇಳಿ ಖರ್ಚು ಅಪ್ಪಾಚಾರ ಇವತ್ತು ನಮ್ಮ ಹತ್ರ ಇಲ್ರಿ. ಈಗ ತಾವು ಮಾತಾಡ್ತಿದ್ರಲ್ಲ, ಅವ್ರ ಜೊತೆ ಮಾತಾಡ್ತಿದ್ರಲ್ಲ, ಒಡನಾಟ ಹೇಗಿತ್ತು? ಜಾತಿ ಭೇದ ಭಾವ ಇಲ್ಲ. ದೇವ ಏನ್ ಬೇಕೋ ತಗೋ ಹೋಗ, ಏನ್ ಬೇಕೋ ಕಾಲೇಜಿಂದ ಮಕ್ಳು ನನ್ನ ಮಗಂದು ಫೀಸು ಅಷ್ಟು ಫ್ರೀ ಮಾಡ್ಯಾರ್ರಿ ಅಂತ ತಂದೆ ಕಳ್ಕಂದ ಇವತ್ತು ನಾವು ಅನಾಥರಾಗಿವ್ರಿ. ಸತ್ತೋಗ ಅಂತ ತಂದೆ ಕಳ್ಕಂದ ನಾವು ಹುಡ್ಸಿದ ತಂದೆ ನಮ್ಮಪ್ಪ ಇರ್ಬೋದು, ಕಾಪಾಡಿದ ತಂದೆ ಶಾಮನೂರು ಶಿವಶಂಕರಪ್ಪ ಅವ್ರ ಕಳ್ಕಂದ ನಾವು ಅನಾಥರಾಗಿವ್ ಸರ್. ನಾವು ದೇವರೊಳಗೆ ಒಡನಾಟವನ್ನ ನೆನಪಿಸ್ಕೊಳ್ಳಿಕ್ಕೆ ಖಂಡಿತವಾಗ್ಲೂ ಇನ್ನೊಬ್ರು ಕೂಡ ಇದ್ದಾರೆ, ನನ್ನ ಜೊತೆಗೆ ಮಾತಾಡ್ತೀನಿ. ಸರ್, ತಾವು ಕೂಡ ಅವರು ಒಡನಾಟದಲ್ಲಿ ಇದ್ದವರು ಶಾಮನೂರು ಶಿವಶಂಕರಪ್ಪ ಸರ್ ಜೊತೆಗೆ. ಯಾವ ರೀತಿಯಾಗಿ ಒಡನಾಟ ಹೊಂದಿದ್ರಿ ನೀವು ಅಂತ ಅವ್ರ ಜೊತೆಗೆ? ನಾವು ಭಾಳ ಅವರಿಗೂ ನಮಗೆ ಚಿಕ್ಕ ಭಾಳ ವಯಸ್ಸಿನ ವ್ಯತ್ಯಾಸ ಭಾಳ ಇದೆ. ನಾವು ಸುಮಾರು ಎಸ್ ಮಲ್ಲಿಕಾರ್ಜುನ ಮತ್ತು ಶಿವಶಂಕರಪ್ಪನವರ ಒಡನಾಟ ಸರಿಸುಮಾರು 40 ವರ್ಷದಿಂದಲೂ ನೋಡ್ಕೊಂಬಂದಿದ್ದೀವಿ. ಅವರು ಈ ದಾವಣಗೆರೆಗೆ ಕಾಮಧೇನು ಕಲ್ಪವೃಕ್ಷ ಇದ್ದಾಗೆ ಅವರು ಅಜಾತ ಶತ್ರು. ಭಾರತದ ವೀರಶೈವ ಸಭಾದ ಅಧ್ಯಕ್ಷರು, ಕರ್ನಾಟಕ ರಾಜ್ಯದ KPCCಯ ಅಜೀವ ಖಜಾನ್ಸಿ ಅವರು. ಈ ರಾಜ್ಯ, ಈ ನಾಡು ಕಂಡಂಥ ಒಳ್ಳೆಯ ಅಭಿರುಚಿ ಉಳ್ಳಂಥ ವ್ಯಕ್ತಿತ್ವ ಉಳ್ಳಂಥ ನಾಯಕರು. ಯಾರೇ ತೊಂದರೆ ತಾಪತ್ರೆ, ಹಾಸ್ಪಿಟ್ಲಿಗೆ ಖರ್ಚು ಏನೇ ತೊಂದರೆ ಇದ್ರೂ ಕ್ಷಣಾರ್ಧದಲ್ಲೇ ಯಾರಿಗಾದ್ರೂ ಹೇಳಿ ಅದು ಸರಿ ಮಾಡ್ರ ಅಂತ ಹೇಳಿದ್ದು ನಾವು ಕೇಳಿವಿ. ನಾವು ಸುಮಾರು 100 ಜನಕ್ಕೆ ಸಹಾಯ ಮಾಡಿಸಿವಿ. ಅವ್ರು ಕೂಡ ನಾವಂತೂ ಸಹಾಯ ತಗೊಂಡಿಲ್ಲ, ಆದರೆ ಅವ್ರು ಕೂಡ 100 ಜನಕ್ಕೆ ಹಾಸ್ಪಿಟ್ಲದ್ದಿರ್ಬೋದು, ಮೆಡಿಕಲ್ ಕಾಲೇಜಿಂದ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜಿಂದ ಇರ್ಬೋದು, ಬಡವ್ರ ಮಕ್ಕಳಿಗೆ ಸಾಕಷ್ಟು ಫ್ರೀ ಸೀಟ್ಗಳನ್ನು ಕೊಡಿಸಿದ್ದೀವಿ. ಆದರೆ ಅಜಾತ ಶತ್ರು ಶಾಮನೂರು ಶಿವಶಂಕರಪ್ಪಾಜಿಯವರು ಮರಣದಿಂದ ನಮಗೆ ಭಾಳ ದುಃಖ ತಂದಿದೆ. ಆದರೆ ಏನಂದರೆ ಇನ್ನೂ 100 ವರ್ಷ ಪೂರ್ಣ ಮಾಡಿ ಅವರು ಈ ನಾಡನ್ನು ತೊರಿಬೇಕಾಗಿತ್ತು. ಆದರೆ ಇನ್ನು 6 ವರ್ಷ ಬಾಕಿ ಇದ್ದು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅವರಿಗೆ ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು
ನೀಡಲಿ ಎಂದು ಬೇಡ್ತಾ ಅವ್ರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿಯನ್ನು ಕೊಡಲಿ ಎಂದು ಕೇಳ್ಕೊಳ್ತೀವಿ. ಇಲ್ಲಿನ ಜನ ಹೇಳ್ತಕ್ಕಂಥದ್ದು ಅವರು ಶತಾಯುಷಿಗಳಾಗಬೇಕಾಗಿತ್ತು, ಅದೇ ರೀತಿ ಸಾಕಷ್ಟು ದಾನ ಧರ್ಮ ಆಗಿರ್ಬೋದು ಅಥವಾ ಬಡವರ ಸಾಕಷ್ಟು ಕಾರ್ಯಗಳನ್ನ ಮಾಡಬೇಕಾಗಿತ್ತು. ಆದರೆ ಅವರು ಅಕಾಲದಲ್ಲಿ ಅಂದರೆ ಈ ಒಂದು ವೃದ್ಧಾಪ್ಯದಲ್ಲಿ ತೀರಿ ಹೋಗಿರ್ತಕ್ಕಂಥದ್ದು ತಮಗೆ ತುಂಬಲಾರದ ನಷ್ಟ ಆಗಿದೆ ಅಂತಕ್ಕಂಥದ್ದು ಜನರ ಮಾತು. ದಾವಣಗೆರೆಯಿಂದ ರಾಘವೇಂದ್ರ ಸರ್ದೇಸಾಯಿ, ನ್ಯೂಸ್ ಫಸ್ಟ್.